MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ಯುವತಿಯರಿಗೆ ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋ ಪ್ರಶ್ನೆ ಮತ್ತೊಮ್ಮೆ ಎದ್ದಿದೆ. ಯಾಕಂದ್ರೆ ಬೈಕ್ ಟ್ಯಾಕ್ಸಿ ಚಾಲಕನಿಂದ ಲೈಂಗಿಕ ಕಿರುಕುಳ ಯುವತಿಗೆ, ರ್ಯಾಪಿಡೋ ಚಾಲಕನಿಂದ ಯುವತಿಗೆ ಲೈಂಗಿಕ ಕಿರುಕುಳ. ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಾನ್ಯತಾ ಟೆಕ್ ಪಾರ್ಕ್ಗೆ ತೆರಳಲು ಯುವತಿ ಬೈಕ್ ಟ್ಯಾಕ್ಸಿಯನ್ನ ಬುಕ್ ಮಾಡಿದ್ಲು. ಬೈಕ್ನಲ್ಲಿ ಕುಳಿತು ಮುಂದೆ ಬ್ಯಾಗ್ ಇಟ್ಟಿದ್ಲು ಯುವತಿ. ಈ ವೇಳೆ ಬೈಕ್ನಲ್ಲಿಯೇ ಹಿಂದೆ ಸರಿದಿದ್ದಾನೆ ಆರೋಪಿ. ಯಾಕೆ ಹಿಂದೆ ಬರ್ತಿದ್ದೀರಾ ಅಂತ ಹೇಳಿ ಯುವತಿ ಪ್ರಶ್ನೆಯನ್ನ ಮಾಡಿ ಆತನಿಗೆ ಬೈದಿದ್ದಾಳೆ ಕೂಡ. ಆ ಸಂದರ್ಭದಲ್ಲಿ ಯುವತಿಯ ಖಾಸಗಿ ಅಂಗಾಂಗವನ್ನ ಮುಟ್ಟಿ ಈತ ದೌರ್ಜನ್ಯವನ್ನ ಎಸಗಿದ್ದಾನೆ ಅಂತ ಹೇಳಿ ಯುವತಿ ಆರೋಪಿಸಿದ್ದಾಳೆ, ಕಿರ್ಚಾಡಿದ್ದಾಳೆ ಕೂಡ. ಯುವತಿಯಿಂದ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ದೂರು. ಆರೋಪಿಯನ್ನ ಬಂಧಿಸಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಪೊಲೀಸರು. ಈತನ ಹೆಸರು ವಿವೇಕ್ ಅಂತ. ಆತನನ್ನ ಠಾಣೆಗೆ ಕರೆಸಿ ವಿಚಾರಣೆಯನ್ನ ಕೂಡ ಮಾಡಿದ್ದಾರೆ. ವಿಚಾರಣೆಯ ವೇಳೆ ಅಸಭ್ಯ ವರ್ತನೆ ತೋರಿರೋದು ಗೊತ್ತಾಗಿದೆ. ಬೈಕ್ ಟ್ಯಾಕ್ಸಿಯನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಯುವತಿಯರು ಎಷ್ಟರ ಮಟ್ಟಿಗೆ ಸೇಫ್ ಆಗಿ ತಾವು ತಲುಪಬೇಕಾದಂತಹ ಜಾಗಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ತಲುಪ್ತಾರೆ ಅನ್ನೋದೇ ಸದ್ಯದ ಅನುಮಾನ. ಇಂತಹ ವಿಕೃತ ಮನಸ್ಸಿನ ವ್ಯಕ್ತಿಗಳಿದ್ದಾಗ ನ್ಯಾಯಯುತವಾಗಿ ದುಡಿಯೋವರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಯಾರು ನೆಕ್ಸ್ಟ್ ಅದು ಆಪ್ಷನ್ ಅನ್ನು ತೆಗೆದುಕೊಳ್ಳೋದೇ ಇಲ್ಲ. ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಿದಂತಹ ಸಂದರ್ಭದಲ್ಲಿ ಇಂಥವರಿಗೆ ತಕ್ಕ ಪಾಠವನ್ನ ಕಲಿಸಬೇಕಾದಂತಹ ಅವಶ್ಯಕತೆ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಬೈಕ್ ಟ್ಯಾಕ್ಸಿ ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿತ್ತು, ವಿರೋಧ ಕೂಡ ವ್ಯಕ್ತವಾಗಿತ್ತು. ಆದರೆ ಈ ಘಟನೆ ಮತ್ತೊಮ್ಮೆ ಸೇಫ್ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತಿದ್ಯಾ ಹೇಗೆ? ಮಧುಶ್ರೀ, ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ನೋಡ್ತಾ ಹೋಗೋದಾದ್ರೆ ಇದರಲ್ಲಿ ವಿವೇಕ್ ಅಂತ ಹೇಳಿ ಒಬ್ಬ ಬೈಕ್ ಟ್ಯಾಕ್ಸಿಯ ಚಾಲಕ ಏನಿರ್ತಾನೆ, ಈತನಿಗೆ ಓರ್ವ ಯುವತಿ, ಆಕೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುವಂತ ಒಬ್ಳು ಯುವತಿ ಏನಿದ್ದಾಳೆ, ಆಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತ ಆಕೆ ನಿವಾಸದಿಂದ ಮಾನ್ಯತಾ ಟೆಕ್ ಪಾರ್ಕ್ ಹತ್ರಕ್ಕೆ ಬೈಕ್ ಟ್ಯಾಕ್ಸಿನ ಬುಕ್ ಮಾಡ್ಕೊಂತಾಳೆ. ಬೈಕ್ ಟ್ಯಾಕ್ಸಿಯನ್ನ ಬುಕ್ ಮಾಡ್ಕೊಂಡ ನಂತರ ಬೈಕ್ ಟ್ಯಾಕ್ಸಿನ ಹತ್ತಿದ ಮೇಲೆ ಆಕೆ ಟ್ರಾವೆಲಿಂಗ್ ನ ಸ್ಟಾರ್ಟ್ ಮಾಡಿದಾಗ, ಟ್ರಿಪ್ ನ ಸ್ಟಾರ್ಟ್ ಮಾಡಿದ ನಂತರ ಆ ಬ್ಯಾಗ್ ಅನ್ನ ಆಕೆ ಸೇಫ್ಟಿಗೋಸ್ಕರ ಚಾಲಕನ ಮತ್ತೆ ಆಕೆಯ ನಡುವಿನಲ್ಲಿ ಇಡ್ತಾಳೆ. ಆ ಸಂದರ್ಭದಲ್ಲಿ ಆತ ಆಕೆಗೆ ಒಂದು ರೀತಿಯಾಗಿ ಅನ್ಕಂಫರ್ಟಬಲ್ ರೀತಿ ಆಗೋ ರೀತಿಯಲ್ಲಿ ಆತ ಹಿಂಬದಿಗೆ ಸರ್ಕೊಂಡು ಹಿಂದೆ ಬರ್ತಾನೆ. ಆಗ ಆಕೆ ಅಪೋಸ್ ಮಾಡ್ತಾಳೆ, ಯಾಕೆ ಹಿಂದೆ ಬರ್ತಿದ್ರೆ, ಬ್ಯಾಗ್ ಇದೆ, ನಾನು ಬಿದ್ದೋಗ್ತೀನಿ ಅಂತೇಳಿ. ಆದ್ರೆ ಈ ಸಂದರ್ಭದಲ್ಲಿ ನಿನ್ ಬ್ಯಾಗ್ ಇಡಕ್ಕೋಸ್ಕರ ನನ್ ಗಾಡಿ ಓಡಿಸ್ತಿಲ್ಲ, ಕರೆಕ್ಟಾಗಿ ಕೂತ್ಕೊ ಅಂತ ಹೇಳಿ ಅಂದ್ರೆ ಸಿಂಗ್ಯುಲರ್ ಅಲ್ಲಿ ಮಾತಾಡ್ತಾನೆ. ಅದಾದ್ಮೇಲೆ ಆ ಹುಡುಗಿ ಪ್ರಶ್ನೆ ಮಾಡುತ್ತೆ. ಈ ಸಂದರ್ಭದಲ್ಲಿ ಆಕೆಯ ತೊಡೆಯ ಭಾಗವನ್ನ ಅವನು ಅಸಭ್ಯವಾಗಿ ಸ್ಪರ್ಶವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾನೆ, ಪ್ರಶ್ನೆ ಮಾಡ್ತಾನೆ. ಈ ಸಂದರ್ಭದಲ್ಲಿ ಆಕೆ ಕಿರ್ಚಾಡಿದಾಗ ಗಾಡಿಯನ್ನು ನಿಲ್ಲಿಸ್ತಾನೆ. ಮತ್ತೆ ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡಿದಂತ ಸಂದರ್ಭದಲ್ಲಿ ಆಕೆಯ ಎದೆ ಭಾಗಕ್ಕೆ ಕೈ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ದಾನೆ. ಮಾಡಿದ್ಮೇಲೆ ಆಕೆ ಕಿರ್ಚಾಡ್ತಾಳೆ, ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾಳೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಒಂದು ಲಿಖಿತ ದೂರನ್ನ ಕೊಡ್ತಾಳೆ. ದೂರಿನ ಆಧಾರದಲ್ಲಿ FIR ಅನ್ನು ದಾಖಲೆ ಮಾಡಿಕೊಂಡು ಈ ವಿವೇಕನ್ನ ಆರೋಪಿತ ಏನಿದ್ದಾನೆ ಈತನನ್ನ ಬಂಧನ ಮಾಡಿದ್ದಾರೆ. ಮತ್ತೆ ಕಾನೂನು ಪ್ರಕ್ರಿಯೆಗಳನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.